ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ ಚಲಿಸಿದೆವು ದೂರವತನಕ್ಕೆ ನಮ್ಮ ಮಧುರವತನಕ್ಕೆ ನಮ್ಮ ಮಧುರವತನಕ್ಕೆ ಸೂಕ್ಷ್ಮ ದೇವತೆಯೂ ಆಗಿ ಪಸರಿಸಿದೆ ಚಂದ್ರಮನ ಬೆಳಕು ಚಂದ್ರಮನೇ ಇಲ್ಲ ಬಾಬಾ ಜೊತೆ ಮಾತಾಡಿದೆವು ಯಾವ ಶಬ್ದವೂ ಇಲ್ಲ ಪಸರಿಸಿದೆ ಚಂದ್ರಮನ ಬೆಳಕು ಚಂದ್ರಮನೇ ಇಲ್ಲ ಬಾಬಾ ಜೊತೆ ಮಾತಾಡಿದೆವು ಯಾವ ಶಬ್ದವೂ ಇಲ್ಲ ಪ್ರಭಾಮಂಡಲದಲ್ಲಿ ಕುಳಿತು ಫರಿಷ್ಠಾ ಮುಗುಳು ನಗುತ್ತಲೇ ಮಾಡುತ್ತ ಮಧುರ ಮಿಲನವಾ ನಮ್ಮ ಮಧುರವತನಕ್ಕೆ ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ ಚಲಿಸಿದೆವು ದೂರವತನಕ್ಕೆ ನಮ್ಮ ಮಧುರವತನಕ್ಕೆ ನಮ್ಮ ಮಧುರವತನಕ್ಕೆ ಸೂಕ್ಷ್ಮ ದೇವತೆಯೂ ಆಗಿ ಬಾಬಾ ಪ್ರಾಣ ಪ್ರಿಯನೇ ನಮ್ಮ ಈ ಹೃದಯ ಹಾಡಿಹುದು ಓ ಬಾಬಾ ಪ್ರಾಣ ಪ್ರಿಯನೇ ನಮ್ಮ ಈ ಹೃದಯ ಹಾಡಿಹುದು ಆಗಿ ಅವ್ಯಕ್ತರು ನಾವು ಬಂದಿಹೆವು ಇದು ಬಂದಿಹೆವು ಪ್ರೀತಿಯಲಿ ತಲ್ಲೀನರಾಗಿ ಪ್ರೇಮದ ಪುಷ್ಪವ ಅರಳಿಸಿ ನಗುತ್ತಾ ಮನ ಮಧುಬನವು ನಮ್ಮ ಮಧುರವತನಕ್ಕೆ ಸೂಕ್ಷ್ಮ ದೇವತೆಯೂ ಆಗಿ ದೇಹದ ಮೋಹ ತ್ಯಜಿಸಿ ಚಲಿಸಿದೆವು ದೂರವತನಕ್ಕೆ ನಮ್ಮ ಮಧುರವತನಕ್ಕೆ ನಮ್ಮ ಮಧುರವತನಕ್ಕೆ ಸೂಕ್ಷ್ಮ ದೇವತೆಯೂ ಆಗಿ
सिद्धगन्धर्वयक्षाद्यैर्सुरैर्मरैरपि सेव्यमाना सदा भूयात् सिद्धिदा सिद्धिदायिनी। 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 सिद्धगन्धर्वयक्षाद्यैर्सुरैर्मरैरपि
सेव्यमाना सदा भूयात् सिद्धिदा सिद्धिदायिनी। सिद्धगन्धर्वयक्षाद्यैर् सुरैर्मरैरपि सेव्यमाना सदा भूयात् सिद्धिदा सिद्धिदायिनी। सिद्धगन्धर्वयक्षाद्यैर् सुरैर्मरैरपि सेव्यमाना सदा भूयात् सिद्धिदा सिद्धिदायिनी।
ಓಂ ಶಾಂತಿ. ನಾನು ಸಿದ್ಧಿ ಸ್ವರೂಪಿ ಆತ್ಮನಾಗಿದ್ದೇನೆ. ನನ್ನ ಪ್ರತಿ ಸಂಕಲ್ಪದಲ್ಲಿ ಸಿದ್ಧಿಸುವಂತಹ ಶಕ್ತಿ ಇದೆ. ಶರನ್ನವರಾತ್ರಿಯ ಇಂದು
ಮಾತಾ ಸಿದ್ಧಿದಾತ್ರಿಯ ಸ್ವರೂಪದಲ್ಲಿ ಆರಾಧನೆ ಮಾಡಲಾಗುತ್ತದೆ. ಸರ್ವಶಕ್ತಿವಂತ ಪರಂಜ್ಯೋತಿ ಸ್ವರೂಪನಾದ ಶಿವಪಿತನಿಂದ ಆಯ್ಕೆ ಮಾಡಲ್ಪಟ್ಟ ನಾನು ಶಿವಶಕ್ತಿ ಕಂಬೈನ್ಡ್ ಸ್ವರೂಪಿಯಾಗಿದ್ದೇನೆ. ಈ ದಿನ ಮಾತಾ ಸಿದ್ಧಿದಾತ್ರಿಯ ಶ್ರೇಷ್ಠ ಸ್ವರೂಪವನ್ನು ನನ್ನದಾಗಿಸಿಕೊಂಡು ಸರ್ವರ ಮನೋಸಂಕಲ್ಪಗಳನ್ನು ಸಿದ್ಧಿಯಾಗುವಂತೆ ವರದಾನವನ್ನು ನೀಡಲು ವರದಾನಿ ಸ್ವರೂಪದಲ್ಲಿ ಸ್ಥಿತಳಾಗಿದ್ದೇನೆ. ನನ್ನ ಪ್ರತಿ ಸಂಕಲ್ಪ, ಮಾತು, ಕರ್ಮ ಸರ್ವಸ್ವವನ್ನು ತಂದೆಯ ಸನ್ಮುಖದಲ್ಲಿ ಪ್ರತಿ ಕ್ಷಣಕ್ಕೂ ಅರ್ಪಿಸುತ್ತಾ ಪ್ರತಿ ಸಂಕಲ್ಪದಲ್ಲಿ ಸಿದ್ಧಿಯಾಗುವ ಸಿದ್ಧಿಯ ವರದಾನವನ್ನು ಪಡೆದಿದ್ದೇನೆ. ಈಗ ಸಮಸ್ತ ಜಗತ್ತಿನ ಭಕ್ತಾತ್ಮರ ಶುಭ ಹಾಗೂ ಶ್ರೇಷ್ಠ ಇಚ್ಛೆಗಳನ್ನು ಸಂಪನ್ನ ಮಾಡುವ ವರಸಿದ್ಧಿ ಪ್ರದಾಯಕಳ ಸ್ಥಿತಿಯಲ್ಲಿ ಸ್ಥಿತಳಾಗಿದ್ದೇನೆ. ಶರನ್ನವರಾತ್ರಿಯ ಇಂದು ಸರ್ವ ಭಕ್ತಾತ್ಮರುಗಳು ಮಾತಾ ಸಿದ್ಧಿದಾತ್ರಿಯ ಸನ್ಮುಖದಲ್ಲಿ ಸರ್ವ ಸಿದ್ಧಿಗಾಗಿ ಆರಾಧನೆ ಮಾಡುತ್ತಾರೆ. ಪೂಜೆ, ಗಾಯನ ಹಾಗೂ ಮಂತ್ರ ಪಠನೆಯನ್ನ ಮಾಡುತ್ತಾರೆ. ಹಾಗೂ ತಮ್ಮ ಎಲ್ಲ ಮನೋವಾಂಛಿತ ಫಲವನ್ನ ಪಡೆದು ಹರ್ಷ ಪಡುತ್ತಾರೆ. ನಾನು ಈ ದಿನ ಶಿವಶಕ್ತಿ ಕಂಬೈನ್ಡ್ ಸ್ವರೂಪದಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಳಾಗಿದ್ದೇನೆ. ದುಃಖಹರ್ತ ಸುಖಕರ್ತ ತಂದೆಯ ಸುಖದಾಯಿ ಮಗು ನಾನಾಗಿದ್ದೇನೆ. ಸರ್ವರ ದುಃಖವನ್ನ ದೂರ ಮಾಡಿ ಸದಾ ಸುಖಿ ಭವದ ವರದಾನವನ್ನ ನೀಡುವ ವರದಾನಿ ಕಲ್ಯಾಣಿಯಾಗಿದ್ದೇನೆ. ಚತುರ್ಭುಜಧಾರಿ ದಿವ್ಯ ಅಲಂಕಾರಧಾರಿ
ಸರ್ವ ಶೃಂಗಾರದಿಂದ ಸುಶೋಭಿತಳಾಗಿರುವ ನಾನು ಮಾತಾ ಸಿದ್ಧಿದಾತ್ರಿಯ ಸಮಾನ. ಶಂಖಚಕ್ರ ಗದಾ ಪದ್ಮದೊಂದಿಗೆ ಸುಶೋಭಿತಳಾಗಿದ್ದೇನೆ. ನಾನಾತ್ಮ ಈಶ್ವರೀಯ ಜ್ಞಾನದ ಶಂಖನಾದವನ್ನ ಮಾಡುತ್ತಾ ದಶ ದಿಕ್ಕಿನಲ್ಲಿಯೂ ಪರಮಾತ್ಮನ ಸಂದೇಶವನ್ನು ನೀಡುವ ಅದ್ಭುತ ಕಾರ್ಯದಲ್ಲಿ ಸಹಯೋಗಿಯಾಗಿದ್ದೇನೆ. ಆ ಕಾರಣ ನನ್ನ ಮಂದಿರದಲ್ಲಿ ಪೂಜಾ ವೇಳೆಯಲ್ಲಿ ಶಂಖನಾದದ ಮೂಲಕ ನನ್ನ ಆರಾಧನೆಯನ್ನ ಮಾಡಲಾಗುತ್ತದೆ. ಮಾನವರ ಮನಸ್ಸಿನಲ್ಲಿ ಕವಿದಿರುವ ವಿಕಾರರೂಪಿ ಕತ್ತಲನ್ನ ಅಳಿಸಿ ಹಾಕಿ ದುರ್ವಿಚಾರಗಳ ರೂಪಿ ಕತ್ತನ್ನ ಕತ್ತರಿಸುವ ಸ್ವದರ್ಶನ ಚಕ್ರಧಾರಿ ಮಾಯೆಯ ಸರ್ವ ಪ್ರಕಾರದ ಪರದರ್ಶನ ಚಕ್ರವನ್ನ ಸಮಾಪ್ತಿ ಮಾಡಿ ಸದಾ ಸ್ವದರ್ಶನ ಚಕ್ರಧಾರಿಯಾಗಿರುವ ನಾನು ಆತ್ಮಾವಲೋಕನ ಪರಮಾತ್ಮಾವಲೋಕನದಲ್ಲಿ ಜೀವನವನ್ನ ಶ್ರೇಷ್ಠ ಮಾಡಿಕೊಂಡಿದ್ದೇನೆ. ಬಲಹೀನ ಮನಸ್ಸಿನಲ್ಲಿ ಆತ್ಮಬಲವನ್ನ ತುಂಬುವಂತಹ ಸರ್ವಶ್ರೇಷ್ಠ ಗದಾಧಾರಿಯಾಗಿದ್ದೇನೆ. ಇದು ನನ್ನ ವಿಜಯದ ಸಂಕೇತವಾಗಿದೆ. ವಿಕಾರಗಳ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಪದೇ ಪದೇ ಮುಳುಗಿ ಏಳುವ ವಿಕಾರದ ಕೆಸರಿನ ಕಂಪದಲ್ಲಿ ಪಾಪ ಕೂಪದಲ್ಲಿ ಮುಳುಗಿರುವ ಸರ್ವ ಮನುಷ್ಯ ಆತ್ಮರನ್ನ ಜ್ಞಾನ ಯೋಗದ ಜಲವನ್ನ ಸಿಂಪಡಿಸಿ ವಿಕಾರದ ಕೆಸರಿನಿಂದ ಹೊರತೆಗೆಯುವ ಹಾಗೂ ಅವರ ಸರ್ವ ಸಿದ್ಧಿಯನ್ನ ಪಡೆಯುವಂತಹ ಶ್ರೇಷ್ಠ ವರದಾನವನ್ನ ನೀಡುವ ಕಮಲ ಪುಷ್ಪ ಸಮಾನ ಶ್ರೇಷ್ಠ ಜೀವನವನ್ನ ಭಿನ್ನ ಹಾಗೂ ಪ್ರಿಯವಾದ ಜೀವನವನ್ನ ನಿರ್ವಹಿಸುವ ಸರ್ವಶ್ರೇಷ್ಠ ಮಾರ್ಗದರ್ಶಕಳಾದ ನಾನು
ಪದ್ಮ ಆಸಿನಿ, ಕಮಲ ಆಸಿನಿ, ಪದ್ಮಾಧರೆಯಾಗಿದ್ದೇನೆ. ಸರ್ವ ಭಕ್ತಾತ್ಮರಿಗೆ ನನ್ನ ಈ ಚತುರ್ಭುಜ ರೂಪದ ಸಾಕ್ಷಾತ್ಕಾರವಾಗುತ್ತಲಿದೆ. ನನ್ನ ಮಸ್ತಕದಲ್ಲಿ ಹೊಳೆಯುತ್ತಿರುವ ಮಣಿಯ ಮೂಲಕ ನಿರಾಕಾರ ಪರಂಜ್ಯೋತಿ ಸ್ವರೂಪ ತಂದೆಯ ಕಂಬೈನ್ಡ್ ಸ್ವರೂಪದ ಸಾಕ್ಷಾತ್ಕಾರವಾಗುತ್ತಿದೆ. ಹಾಗೂ ನನ್ನ ಮಸ್ತಕದಿಂದ ಪರಮಾತ್ಮನ ಸತರಂಗಿ ಪ್ರಕಾಶ ಕಿರಣಗಳ ರೂಪದಲ್ಲಿ ಹೊರಟು ಸರ್ವ ಭಕ್ತಾತ್ಮರಲ್ಲಿ ಸಮಾವೇಶವಾಗುತ್ತಿದೆ. ತಂದೆಯ ಶಕ್ತಿಶಾಲಿ ಸರ್ವ ಸತೋಗುಣಿ ಶಕ್ತಿಯನ್ನು ಪಡೆದು ಸತರಂಗಿ ಕಿರಣಗಳನ್ನು ಪಡೆದು ಆ ಎಲ್ಲ ಆತ್ಮರುಗಳು ದೈವಿ ಸಿದ್ಧಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಜೀವನವನ್ನ ಸಂಪನ್ನ ಸಮೃದ್ಧವನ್ನಾಗಿ ಮಾಡಿಕೊಂಡಿದ್ದಾರೆ. ಅದ್ಭುತವಾದ ಅಲೌಕಿಕ ಶಕ್ತಿಯ ಸಂಚಾರವಾಗುತ್ತಲಿದೆ. ಅವ್ಯಕ್ತ ಮೂರ್ತ ಅವ್ಯಕ್ತ ಪಿತಾ ಪರಮಾತ್ಮನ ಮಧುರ ಮಹಾವಾಕ್ಯ, ಮಕ್ಕಳೇ, ವಿಧಿಯಿಂದ ಸಿದ್ಧಿಯನ್ನ ತಮ್ಮದಾಗಿಸಿಕೊಳ್ಳಿ. ಜಗತ್ತಿನ ತಮೋಪ್ರಧಾನ ಆತ್ಮಗಳು ರಿದ್ಧಿಯಿಂದ ಸಿದ್ಧಿಯನ್ನ ತಮ್ಮದಾಗಿಸಿಕೊಳ್ಳುತ್ತಾರೆ. ನೀವೀಗ ಸರ್ವಶ್ರೇಷ್ಠ ವಿಧಿಯಿಂದ ಸಿದ್ಧಿಯನ್ನ ತಮ್ಮದಾಗಿಸಿಕೊಳ್ಳಿ. ಪಿತಾ ಪರಮಾತ್ಮನಿಂದ ದೊರೆತ ಸರ್ವಶ್ರೇಷ್ಠ ವಿಧಿ ಸಂಪೂರ್ಣ ಶ್ರೀಮತವಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಶ್ರೀಮತದಂತೆ ನಡೆದು ಸರ್ವ ಸಿದ್ಧಿಯನ್ನ ನಮ್ಮದಾಗಿಸಿಕೊಳ್ಳೋಣ. ಹಾಗೂ ಸಿದ್ಧಿದಾತ್ರಿ ಸ್ವರೂಪದಲ್ಲಿ ಸ್ಥಿತರಾಗಿ ಸಮಸ್ತ ಜಗತ್ತಿಗೆ ತಂದೆಯ ಶ್ರೇಷ್ಠ ವಿಧಿ ಹಾಗೂ ವಿಧಾನದ ಪ್ರದಾನ ಮಾಡೋಣ. ಸರ್ವ ಆತ್ಮರನ್ನ ತೃಪ್ತ ಸಂಪನ್ನರನ್ನಾಗಿ ಮಾಡೋಣ. ಸರ್ವರನ್ನ ಸರ್ವ ಸಮಸ್ಯೆಯಿಂದ ಮುಕ್ತ, ಸದಾ ಯೋಗಯುಕ್ತ ಹಾಗೂ ಶಕ್ತಿಯುಕ್ತರನ್ನಾಗಿ ಪರಿವರ್ತಿಸೋಣ.
ಪರಮಾತ್ಮ ಶಕ್ತಿಯ ಅನುಭವವು ಸರ್ವ ಆತ್ಮರುಗಳಿಗೆ ಆಗುತ್ತಲಿದೆ. ನನ್ನ ಸಿದ್ಧಿದಾತ್ರಿ ಸ್ವರೂಪದಿಂದ ಶಿವ ತಂದೆ ಹಾಗೂ ಬ್ರಹ್ಮ ತಂದೆಯ ಫರಿಷ್ಠಾ ಸ್ವರೂಪದ ಸಾಕ್ಷಾತ್ಕಾರವಾಗುತ್ತಲಿದೆ. ಈ ದಿವ್ಯ ಸ್ವರೂಪದ ಸಾಕ್ಷಾತ್ಕಾರದ ಕಾರಣ ಭಕ್ತಿ ಮಾರ್ಗದಲ್ಲಿ ಚತುರ್ಭುಜ ಕಂಬೈನ್ಡ್ ಸ್ವರೂಪದ ದಿವ್ಯ ಮೂರ್ತಿಯನ್ನಿಟ್ಟು ಆರಾಧಿಸುತ್ತಾರೆ. ಒಮ್ಮೆ ಆ ದಿವ್ಯ ಸ್ವರೂಪದ ಶ್ರೇಷ್ಠ ಅನುಭೂತಿಯನ್ನ ಮಾಡಿ ಬಹಳ ಭವ್ಯವಾದ ಮಂದಿರ, ಆ ಭವ್ಯ ಮಂದಿರದೊಳಗೆ ವಿಶಾಲವಾದ ಗರ್ಭಗುಡಿ, ಆ ಗರ್ಭಗುಡಿಯ ಒಳಗೆ ಮಾತಾ ಸಿದ್ಧಿದಾತ್ರಿಯ ಸ್ವರೂಪಿಯಾದ ನಾನು ನನ್ನ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಳಾಗಿದ್ದೇನೆ. ನನ್ನ ಸುಂದರ ಮೂರ್ತಿ ಶೃಂಗರಿಸಲ್ಪಟ್ಟ ಸುಸರ್ಜಿತವಾದ ಮೂರ್ತಿ ಬಗೆ ಬಗೆಯ ಬಣ್ಣದ ಹೂಗಳಿಂದ, ಸುಗಂಧಭರಿತ ಹೂಗಳಿಂದ ಮಾಡಲ್ಪಟ್ಟ ಅಲಂಕಾರ, ಮಂಗಳಕರ ವಾತಾವರಣವನ್ನು ನಿರ್ಮಿಸುವ ಧೂಪ ದೀಪಗಳ ಸಂಭ್ರಮ, ಕ್ಷಣ ಕ್ಷಣಕ್ಕೂ ನನ್ನ ಪ್ರತಿ ಕರ್ತವ್ಯ ಹಾಗೂ ವಿಶೇಷತೆಗಳ ಆರಾಧನೆ, ಭಜನೆ ಹಾಗೂ ಕೀರ್ತನೆಯಾಗುತ್ತಿದೆ. ದೇಶ ವಿದೇಶದಿಂದ ನಾನಾ ಪ್ರಾಂತ್ಯದಿಂದ ಉದೋ ಉದೋ ಎಂದು ಬರುತ್ತಿರುವ ಭಕ್ತ ಸಮುದಾಯ ಆಗಾಗ ಬಂದು ಹೋಗುವ ಸಾಗರದ ಅಲೆಯಂತೆ ಭಕ್ತ ಸಮುದಾಯದ ಒಂದೊಂದು ಗುಂಪನ್ನು ನೋಡುತ್ತಾ
ಅತಿ ರಮಣೀಕವಾದ ಈ ದೃಶ್ಯ ನನ್ನ ಜಡಮೂರ್ತಿಯಲ್ಲಿ ಚೈತನ್ಯ ಸ್ವರೂಪವನ್ನು ತುಂಬಿಕೊಂಡು ಸ್ಥಿತಳಾಗಿ ಸರ್ವ ಭಕ್ತಾತ್ಮರಿಗೆ ನನ್ನ ಇಷ್ಟದೇವಿ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾ ಸಮಸ್ತ ಭಕ್ತಾತ್ಮರ ಇಷ್ಟಾರ್ಥವನ್ನ ಪೂರ್ತಿ ಮಾಡುತ್ತಾ ದುಃಖಿ ಆತ್ಮರುಗಳ ಕಷ್ಟ ನಿವಾರಣೆ ಮಾಡುತ್ತಾ ವರದಾನಿ ಹಸ್ತದಿಂದ ವರದಾನದ ಮಳೆ ಕರೆಯುತ್ತಾ ತುಂಬು ಹೃದಯದಿಂದ ಇಷ್ಟು ಯೋಗ್ಯಳನ್ನಾಗಿ ಮಾಡಿದ ಆ ಪರಶಿವನ ನೆನಪಿನಲ್ಲಿ ಸೇವಾ ನಿರತಳಾಗಿದ್ದೇನೆ. ಎಂತಹ ಅದ್ಭುತ ದೃಶ್ಯವಿದಾಗಿದೆ. ಶಿವಶಕ್ತಿಯರು ಭೂಮಿಗೆ ಆಗಮಿಸಿ ಸಾಧಾರಣ ವೇಷದಲ್ಲಿ ಅಸಾಧಾರಣ ಕರ್ಮವನ್ನ ಮಾಡಿ ಸದಾಕಾಲದ ಪೂಜೆಗೆ ಯೋಗ್ಯರಾಗುವ ಸೃಷ್ಟಿ ನಾಟಕದ ಈ ಗುಹ್ಯವಾದ ರಹಸ್ಯವನ್ನ ಸಾಕ್ಷಿ ದೃಷ್ಟ ಸ್ಥಿತಿಯಲ್ಲಿ ಸ್ಥಿತನಾಗಿ ಒಂದೊಂದು ದೃಶ್ಯದ ಹಿಂದಿನ ರಹಸ್ಯವನ್ನ ಅರಿತು ಸುಖಿಯಾಗಿದ್ದೇನೆ. ದಿನೇ ದಿನೇ ಹೆಚ್ಚುತ್ತಿರುವ ದುಃಖ ಅಶಾಂತಿಯ ಜಗತ್ತಿನಲ್ಲಿ ಸುಖ ಶಾಂತಿಯನ್ನು ನೀಡುವ ಸುಖದಾಯಿ ಸ್ವರೂಪದಲ್ಲಿ ಸ್ಥಿತಳಾಗಿ ಸರ್ವರಿಗೂ ಸದಾ ಸುಖವನ್ನೇ ನೀಡುತ್ತಾ ಸರ್ವರನ್ನು ಸದಾ ನಿಶ್ಚಿಂತ ಸ್ಥಿತಿಯಲ್ಲಿಡುತ್ತಾ ನಿರ್ವಿಘ್ನರನ್ನಾಗಿ ಮಾಡುತ್ತಾ
ತಂದೆಯ ನೆನಪಿನಲ್ಲಿ ದೃಶ್ಯದ ಜಗತ್ತಿನಿಂದ ಅದೃಶ್ಯ ಲೋಕದ ಕಡೆಗೆ ಅದೃಶ್ಯ ತಂದೆಯ ಜೊತೆಗೆ ಅದೃಶ್ಯಳಾಗಿ ಹಿಂತಿರುಗುತ್ತಿದ್ದೇನೆ. ನನ್ನ ಸೇವೆಯಿಂದ ಸಾರ್ಥಕತೆಯನ್ನು ಪಡೆದು ಸಂಪೂರ್ಣ ತಂದೆಗೆ ಎಲ್ಲವನ್ನ ಸಮರ್ಪಿಸಿ ಮರಳಿ ಮನೆಗೆ ತೆರಳುತ್ತಿದ್ದೇನೆ. ಮಧುರ ಮನೆಯಲ್ಲಿ ಮಧುರ ತಂದೆಯೊಂದಿಗೆ ಮಧುರ ಶಾಂತಿಯಲ್ಲಿ ಸ್ಥಿತಳಾಗುತ್ತಿದ್ದೇನೆ. ಓಂ ಶಾಂತಿ.